ಮೊಟ್ಟೆ ಹಿಡ್ದೇ ಇರೋಂಥ ಫೀಮೇಲ್ಗೆ ಈ ಥರ ಬಲೂನ್ ಥರ ಇರುತ್ತೆ. ಅಂದರೆ ಇವಾಗ ಈ ಹಿಂಭಾಗದ್ದು ಇದು ಬಂದು ಫುಲ್ಲು ಮೆತ್ತಗೆ ಎಲ್ಲ ಇರುತ್ತೆ. ಹಿಡ್ಕೊಂಡಾಗ ಇದೇನೋ ಮೋಷನ್ ಮಾಡಬೇಕಾದ್ರೆ ಅಂಟಾಗಿ ಮೋಷನ್ ಮಾಡುತ್ತೆ. ಏನು ಇಲ್ಲ ಅಂದರೆ ಈ ಥರ ಗಲೀಜೆಲ್ಲ ಅಂಟ್ಕೊಂಡಿರ್ತದೆ. ಅಂದರೆ ಮೊಟ್ಟೆ ಕೊಡದಿರೋ ಅಂಥ ಹೆಣ್ಣುಗಳಿಗೆ ಅದು 2 ಸಿಮ್ಟಮ್ಸ್ ಇದೆ ನೋಡಿ. ಇದು ಬಲೂನ್ ಥರ ಇರುತ್ತೆ ಮೆತ್ತಗೆ ನೋಡಿ. ಇದು ಬಂದು ಮೊಟ್ಟೆಗೆ ಬಂದಿರೋ ಫೀಮೇಲುಗಳು ನಾರ್ಮಲ್ಲಾಗಿ ಈ ಥರ ಇದು ಮಾಡ್ಕೊಂಡು ಇಟ್ಕೊಂಡಿರ್ತವೆ. ಅಂದರೆ ಮೊಟ್ಟೆ ಹಾಕುತ್ತೆ ಒಂದು 10 ಡೇಸ್ ಇಲ್ಲ 15 ಡೇಸ್ ಒಳಗಡೆ ಮೊಟ್ಟೆ ಹಾಕ್ಕೊಡ್ತವೆ. ಆ ಥರನೂ ಈ ಪೊಸಿಷನಲ್ಲಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡಿರ್ತವೆ. ಅಂದರೆ ಉದಾಹರಣೆಗೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಅದು ಯಾವ ಥರ ಇರ್ತದೆ ಅಂದರೆ ಫಿಮೇಲ್ಸು ಮೊಟ್ಟೆ ಹಾಕಿದಿರ ಕುತ್ಕೊಂಡಿರ್ತಾವಲ್ಲ ಗಂಡುಗಳ ಜೊತೆಲಿ ಅವಕ್ಕೆ. ಅಂದರೆ ಉದಾಹರಣೆ ಅಂದರೆ ನೋಡಿ, ಕವರಲ್ಲಿ ನೀರು ನಾವು ತುಂಬಿಟ್ಟು ಹಿಂಗೆ ಪ್ರೆಸ್ ಮಾಡಿದಾಗ ಹಿಂಗೆ ಆಡುತ್ತಲ್ಲ ನೀರು ತೇವದ, ಆ ರೇಂಜಲ್ಲಿ ಕೆಲವು ಮೊಟ್ಟೆಗಳಾಗದೇ ಇರೋ ಫಿಮೇಲ್ಗಳಿಗೆ ಇರ್ತದೆ. ಅದನ್ನು ನಾವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಆ ಮೆಡಿಸನ್ನು ನಾನು ಹೇಳಿರೋ ಮೆಡಿಸನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಫುಲ್ಲು ಅದರಲ್ಲಿರೋ ಇನ್ಫೆಕ್ಷನ್ಸ್ ಎಲ್ಲ ಆಚೆ ಹಾಕ್ಬಿಡುತ್ತೆ. ಅಂದರೆ ಅದರಲ್ಲಿ ಮೋಷನ್ ಮಾಡಿದಾಗ ಏನಾದರೂ ಇಲ್ಲ ಅಂದರೆ ಅಂಟಾಗಿ ಬರೋದು, ಆ ಥರ ನೀರಾಗಿ ಅಂಟಾಗಿ ಬರುತ್ತಲ್ಲ, ಅದಕ್ಕೆ ಆ ಮೆಡಿಸನ್ ಮಾಡಿಕೊಂಡು ಕ್ಲಿಯರಿಟಿ ಮಾಡಿಕೊಂಡ್ರೆ ಅಂದರೆ ಶತಾವರಿ ಹಾಕ್ಕೋಬೇಕು. ಅಶೋಕರಷ್ಟ ಮತ್ತು ಚಂದನವಾಸ ಅಂತ ಹೇಳ್ಬಿಟ್ಟು 21 ಡೇಸ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಅಷ್ಟಲ್ಲೇ 21 ಡೇಸಲ್ಲೇ ನಿಮಗೆ 100% ರಿಸಲ್ಟ್ ಬರುತ್ತೆ. ಮಾಡಿ ನೋಡಿ ಕೆಲವು ಫೀಮೇಲ್ಗಳು ನಾರ್ಮಲ್ಲಾಗಿ ಇರ್ತದೆ. ನಾರ್ಮಲ್ಲಾಗಿ ಇದ್ಕೊಂಡು ಆ ಥರ ಇದರಲ್ಲೇ ಏನಿರಲ್ಲ, ಏಕ್ದಮ್ಮು ಮೊಟ್ಟೆ ನಿಲ್ಲಿಸ್ಕೊಂಡ್ಬಿಡ್ತವೆ ನೋಡಿ. ಇದು ಬಂದ್ಬಿಟ್ಟು 11 ವರ್ಷ ಫೀಮೇಲ್. ಇದು ಮೊಟ್ಟೆ ರೀಸೆಂಟಾಗಿ ಅಂದರೆ ಒಂದು 7-8 ತಿಂಗಳ ಹಿಂದೆ ನಿಲ್ಲಿಸ್ಕೊಂಡಿರೋದು. ಬೇರೆ ಕಡೆ ಕೊಟ್ಟಿದ್ದೆ. ಈಗ ಒಂದು ವಾರದಿಂದ ನನ್ನ ಹತ್ರ ಬಂದಿದೆ. ಅವ್ರ ಹತ್ರನೂ ಮೊಟ್ಟೆ ಹಾಕಿಲ್ಲ, ಟ್ರೈ ಮಾಡಿದರು. ಮತ್ತು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ನಾರ್ಮಲ್ ಆಗಿರುತ್ತೆ. ಕೆಲವು ತೋರಿಸ್ತವೆ, ಕೆಲವು ತೋರಿಸಲ್ಲ. ನಾರ್ಮಲ್ಲಾಗಿ ಇರ್ತದೆ. ಹೋಗಿ ಕುತ್ಕೊಂಡಿದ್ದಾಗ ಅಂದರೆ ಗಂಡು ಜೊತೆಲಿದ್ದಾಗ ಮಾತ್ರ ಇದು ಸ್ವಲ್ಪ ಅಂದರೆ ಊತ ಬಂದಿರುತ್ತೆ. ಈ ಮೊಟ್ಟೆ ಭಾಗದ್ದು ಗರ್ಭಚೀಲದ್ದು ಏನು ಸಂಬಂಧಪಡ್ತದೋ ಅದು ಸ್ವಲ್ಪ ಲೈಟಾಗಿ ತಳ್ಕೊಂಡಿರ್ತದೆ. ನಾವು ಮೊಟ್ಟೆ ಹಾಕುತ್ತೆ ಅಂದ್ಕೊಂಡು ಅಂದ್ಕೊತಾ ಇರ್ತೀವಿ. ಈ 2 ಸಿಮ್ಟಮ್ಸಲ್ಲೇ ಇರ್ತವೆ. ಒಂದು ಜಾಸ್ತಿ ಬಲೂನ್ ಥರ ಓಪನ್ ಮಾಡ್ಕೊತವೆ, ಕೆಲವು ಲೈಟಾಗಿ ಓಪನ್ ಮಾಡ್ಕೊತವೆ. ಅಂದರೆ ಅದು ಫೀಮೇಲ್ಗಳು ಬ್ಲಡ್ ಲೈನ್ ಮೇಲೆ ಅಂದರೆ ಜೆನೆಟಿಕ್ ಮೇಲೆ ಆ ಥರನೂ ತೋರಿಸ್ತದೆ. ಇಂಥ ಫೀಮೇಲ್ಗಳಿಗೂ ಮಾಡ್ಕೊಳ್ಳಿ. ಮೊಟ್ಟೆ ಯಾವುದೇ ಕೊಟ್ಟಿಲ್ಲ ಅಂದ್ರೂ ಅಷ್ಟೇ, ಯಾವುದೇ ಫೀಮೇಲ್ ಆದರೂ ಸರಿ ಮಾಡಿ 100% ರಿಸಲ್ಟ್ ಇದೆ. ಗಂಡುಗಳಿಗೆ ಮಾಯ ಹೋಗೈತೆ ಅಂತ ಗೊತ್ತಾಗೋದಕ್ಕೆ ಅದನ್ನು ಮೋಷನ್ನು ನೀರಾಗಿ ಆ ಥರ ಉಚ್ಚುತ್ತವೆ. ನೀರಾಗಿ ಯಾವಾಗ ಉಚ್ಚುತ್ತದೋ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು. ಜಾಸ್ತಿ ಅಂದರೆ ನೀರು ಜಾಸ್ತಿ ಕುಡಿಯುತ್ತೆ, ನೀರಾಗಿ ಉಚ್ಚುತ್ತಾ ಇದೆ ಅಂದರೆ ಅದಕ್ಕೆ ಮಾಯ ಹೋಗಿದೆ ಅಂತ ಅರ್ಥ. ಅದು ಸಿಮ್ಟಮ್ಸು ತೋರಿಸುತ್ತೆ. ಆ ಥರ ಮಾಡೋದನ್ನು ಕೆಲವು ಹಕ್ಕಿಗಳು ಬ್ರೀಡಿಂಗ್ ಆಗೋಲ್ಲ. ಇವಾಗ ಏನಿದು ನೀರಾಗಿ ಮೋಷನ್ ಮಾಡಿದೆಯಲ್ಲ, ಈಗ ಆ ಥರನೂ ಕೆಲವು ಹಕ್ಕಿಗಳು ನೀರಾಗಿ ಮೋಷನ್ ಮಾಡಿದಾಗ ಅಂದರೆ ಏಜಡ್ ಕಂಡುಗಳು ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ಮೋಷನ್ ಈ ಥರ ಗಟ್ಟಿ ಮೋಷನ್ ಮಾಡೋದೇ ಇಲ್ಲ. ಅವು ಮಾಯ ಹೋಗಿದೆ ಅನ್ನೋ ಮೇಲ್ಸು. ಏನು ಫೀಮೇಲ್ಸಲ್ಲಿ ಕೆಲವು ಅಂದರೆ ಇವಾಗ ಮೊಟ್ಟೆ ಕೊಟ್ಟರೇನು ಗರ್ಭ ಕೊಡಲ್ಲ ಮೊಟ್ಟೆಯಲ್ಲಿ. ಅದು ಇದೇ ಥರನೇ ಒಂದು ಸಿಮ್ಟಮ್ಸಲ್ಲಿ ಇರ್ತವೆ. ಏನು ಆ ಥರ ಆದಾಗ ನಾವು ಎತ್ತೆತ್ಕೊಂಡು ನಮಗೇನು ಅದಕ್ಕೆ ಕೊಡಬೇಕು ವಿಟಮಿನ್ಸು ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಮಾಡ್ಕೊಂಡು ಹೊರಟೋದ್ರೆ ಯಾವುದೇ ಕಾರಣಕ್ಕೂ ಫೈಲರ್ ಆಗೋಲ್ಲ. ಏನು ಅದು ಗಂಡಿಗೂ ಏನೇನು ಮಾಡಬೇಕು ಇಲ್ಲ ನಾವು ಹೇಳ್ತೀನಿ. ಆ ಲಿಕ್ವಿಡ್ಸಲ್ಲಿ ಮಾಡ್ಕೋಬೋದು. ನಾವು ಮೇವಲ್ಲಿ ಕೊಟ್ಕೊಂಡು ಇಲ್ಲ ವಾಟ್ರಲ್ಲಿ ಕೊಟ್ಕೋಬೋದು. ಮಾಡ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಹಕ್ಕಿಗಳು ಒಳ್ಳೆ ಹೆಲ್ತಿಯಾಗಿರ್ತವೆ, ಮಾಯ ಹೋಗಲ್ಲ, ಚೆನ್ನಾಗೇ ಎಲ್ಲ ಯೂಸ್ಫುಲ್ ಆಗ್ತವೆ.